ಏನಿಲ್ಲಪ್ಪ, ನಿಮ್ಮಷ್ಟಿಲ್ಲ. ಏನು ಹೇಳ್ತಾರೆ ನೋಡಿ, ನಮ್ಮಷ್ಟು ಬಿಸಿ ಇಲ್ವಂತ. ಲುಕ್ ಎಟ್ ಮೈ ಲಿಪ್ ಗೇಮ್. ಮಂಕಿಗಳು. ಹಲೋ ಗೈಸ್, ಗುಡ್ ಇನ್ ದ ಆಫ್ಟರ್ನೂನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸ್ಪೆಷಲ್ ಲಂಚ್ಗೆ ಹೋಗ್ತಿದ್ದೀವಿ. ಯಾರು ಅಂತಂದರೆ ನೋಡಿ, ಜನ ಹಂಗೆ ಹೋಗ್ತಾರೆ. ಒಬ್ಬಳು ಲಾಂಗ್ ಟೈಮ್ ನೋಸಿ ಮತ್ತು ನಮ್ಮ ಮಮ್ಮಿ, ಇಷ್ಟು ಜನ ಹೋಗ್ತಾಯಿದ್ದೀವಿ. ಯಾಕೆ ಇವಾಗಲೇ ಅಲ್ಲೋಗಿ ಸ್ಟಾರ್ಟ್ ಮಾಡ್ಬೋದಾಗಿತ್ತು ಬ್ಲಾಗು, ಯಾಕೆ ಇಲ್ಲೇ ಮಾಡ್ತಾಯಿದ್ದೀನಿ ಅಂದರೆ ಲುಕ್ ಎಟ್ ಮೈ ಲಿಪ್ ಗೇಮ್ ಟೂ ಸ್ಟ್ರಾಂಗ. ಇವತ್ತೊಂದು ಹೊಸ ಏನಂತಾರೆ ಇದು ಹೊಸ ಲಿಪ್ ಲೈನರ್ ಮತ್ತು ಲಿಪ್ಸ್ಟಿಕ್ ಹ್ಯಾಕ್ ನೋಡ್ತಾನೆ ಇದ್ದೆ ಇನ್ಸ್ಟಾಗ್ರಾಮಲ್ಲಿ ತುಂಬ ದಿನದಿಂದ. ಅದು ಒಂದ್ಸಲ ನೋಡಿದ್ಮೇಲೆ ಬರ್ತಾನೆ ಇರುತ್ತಲ್ಲ, ಅದಕ್ಕೆ ಇವತ್ತು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ನೋ ಲಿಪ್ಸ್ಟಿಕ್, ಬರೀ ಲಿಪ್ ಲೈನರ್ ನೋಡಿ. ಲಿಪ್ ಲೈನರು ಆಮೇಲೆ ಲಿಪ್ ಬಾಮ್ ಹಾಕಿದೆ. ಚೆನ್ನಾಗಿದೆಯಾ ಹೇಳಿ? ಒಳ್ಳೆ ಪ್ರಿಟಿ ಲಿಪ್ಸ್. ಸೊ ಚೆನ್ನಾಗಿದೆ ಅಂತ ಹೇಳಿ ಇವಾಗ ನಮ್ಮದು ಕ್ಯಾಬ್ ಬಂದಿದೆ ಆಲ್ರೆಡಿ. ಹೋಗಿ ನಾವು ಡೆಸ್ಟಿನೇಷನ್ ರೀಚ್ ಆಗೋಣ. ಇಟ್ಸ್ 45 minutes ಫ್ರಮ್ ಹಿಯರ್. ಸೊ ವಿಶಸ್ ಗುಡ್ ಲಕ್. ಸ್ಟೋರೇಜ್ ಅಲ್ಲ, ನನ್ನ ಸ್ಟೋರೇಜ್ ಪ್ರಾಬ್ಲಮ್. ಹಿಂಗೆ ಫೋಕಸ್ ಮಾಡಿದ್ರೆ ಆಯಿತು, ಅದೇ ಕವರ್ ಆಗುತ್ತೆ. ಎಲ್ಲೋದ್ರು ಅವ್ರಿಗೆ ಕವರ್ ಆಗುತ್ತೆ. ಏನು ಇದು ಓಕೆ, ನಾರ್ಮಲ್ ಫ್ರಂಟ್ ಬ್ಯಾಕ್ ಕ್ಯಾಮ್ರಾ ಸರ್ ಅಷ್ಟೇ. ಈ ಮ್ಯೂಸಿಕ್ ಮಧ್ಯ ನನ್ನ ಆಡಿಯೋ ನಿಮಗೆ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ. ಕವರ್ಡ್ ಬೈ ಫ್ರೆಂಡ್ಸ್, ಐ ಫರ್ಗಾಟ್ ಟು ವ್ಲಾಗ್ ಅಟ್ಸ್ ಆಲ್. ಇಲ್ಲಿ ನೋಡಿದ್ರೆ ಸೀಮಾ ಸೋನು ಇಸ್ ಬಿಸಿ. ನೋಡಿ, ಹಿಯರ್ ಇಸ್ ಭೂಮಿ. ಒಂದೂವರೆ ವರ್ಷ ಆದಮೇಲೆ ಈ ಮುಖ ಒಟ್ಟಿಗೆ ಒಂದೇ ಫ್ರೇಮಿಗೆ ಬರ್ತಾ ಇದೆ. ಮುಖ ಒಂಚೂರು ಕಾಣಿಸ್ತಾ ಇದೆ. ನನ್ನ ಡ್ರೆಸ್ ಚೆನ್ನಾಗಿದೆ ಅಂತ ಯಾರೋ ಹೇಳ್ಬಿಟ್ರೆ ನಾನು ಇಲ್ಲಿ ಭೂಮಿ ಅಕ್ಕರ ಅದರೆಲ್ಲ ನಿದ್ದೆ ಮಾಡಲ್ಲ. ಇವತ್ತು ಸ್ಕೈ ಅಷ್ಟೇ. ಈ ಡ್ರೆಸ್ ಇನ್ನ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ? ಮ್ಯೂಸಿಯಂಗೆ ಹೋಗೋದು. ಇನ್ನು ಯಾವ ಇವೆಂಟ್ಗೂ ಹಾಕಲ್ಲ. ಯಾವಾಗಾಯ್ತು ಫಾರ್ ದಿಸ್ ಅಷ್ಟೇ ಫಿಕ್ಸ್. ನಾನಿವಾಗ ಒಂದು ಟಾಕು ಟ್ರೈ ಮಾಡಿದೆ, ಉಪ್ಪು ಕರಿ ಟಾಕು. ಐ ಗೆಸ್ ಏನು ಫ್ಲೇವರ್ ಅಂತೀರಾ, ನೆಕ್ಸ್ಟ್ ಲೆವೆಲ್ ಫ್ಲೇವರ್ ಇದೆ. ಫುಲ್ ಬ್ಯುಸಿ ಆಗಿರೋಂಥ ಸೋನು. ಬ್ಯುಸಿ ಏನಿಲ್ಲಪ್ಪ, ನಿಮ್ಮಷ್ಟಿಲ್ಲ. ಏನು ಹೇಳ್ತಾರೆ ನೋಡಿ, ನಮ್ಮಷ್ಟು ಬ್ಯುಸಿ ಇಲ್ವಂತೆ. ಯಾವಾಗಲೂ ಅಷ್ಟೇ, ಮೀಟ್ ಆಗೋಣ ಮೀಟ್ ಆಗೋಣ ಅಷ್ಟೇ. ನೆಕ್ಸ್ಟ್ ಯಾವಾಗ ಗೊತ್ತಿಲ್ಲ. 1-2 ವರ್ಷ ಆಗೋಯ್ತಾ ನಾವು ಸಿಕ್ಕಿ. ಬಟ್ ಅದೇ ಏನು ಖುಷಿ ಅಂದರೆ ನನಗೆ, ನಾವು ಯಾವಾಗ ಮೀಟ್ ಆಗ್ತೀವೋ ಡೈಲಿ ಕಾಲ್ ಮಾಡಲ್ಲ, ಮೆಸೇಜ್ ಮಾಡಲ್ಲ, ಮೀಟ್ ಆಗಲ್ಲ. ಬಟ್ ಅದೇ ಬಾಂಡಿಂಗ್ ಇದೆ. 1-2 ವರ್ಷ ಆದಮೇಲೆ ನಾವು ನೋಡ್ತಿರೋದು. ಬಟ್ ಅದೇ ಎಕ್ಸೈಟ್ಮೆಂಟ್, ಅದೇ ಖುಷಿ, ಅದೇ ಒಂದು ಮಾತುಕತೆ, ಗಾಸಿಪ್ಸ್ ಎಲ್ಲ ಮಾಡ್ತಾ ಇರ್ತೀವಿ. ಅದೇ ಬೇಕಲ್ಲ ಫ್ರೆಂಡ್ಶಿಪ್ಪಲ್ಲಿ. ಎಷ್ಟೇ ದೂರ ಇದ್ರು, ಎಷ್ಟೇ ದಿನ ಆದಮೇಲೆ ಮೀಟ್ ಮಾಡಿದ್ರು ಆ ಕನೆಕ್ಷನ್. ಸೊ ಆಮೇಲೆ ಇನ್ನೊಂದೇನಂದರೆ, ಇವ್ರ ಮಮ್ಮಿ ಬಿಸ್ನೆಸ್ ಶುರು ಮಾಡಿರೋದು, ಅವ್ರ ಗ್ರೋತ್ ನೋಡಿದ್ರೆ ತುಂಬ ಖುಷಿ ಆಗ್ತಿದೆ. ಸೊ ಹ್ಯಾಪಿ ಫಾರ್ ಆಂಟಿ. ಥ್ಯಾಂಕ್ ಯು ಸೋನು. ಊಟ ಹೆಂಗಿದೆ? ಊಟ ಚೆನ್ನಾಗಿದೆ. ನನಗೆ ಫಿಶ್ ತುಂಬ ಇಷ್ಟ ಆಯಿತು. ಜಾಸ್ತಿ ಮಸಾಲ ಇರಲಿಲ್ಲ, ಏನಿಲ್ಲ, ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿತ್ತು. ಪ್ರಾನ್ಸ್ ಓಕೆ, ಇನ್ನೂ ತಿಂತಾ ಇದ್ದೀನಿ ಒಂದೊಂದೇ. ನಿಧಾನಕ್ಕೆ ಬಡಿಸ್ತಾ ಇದ್ದಾರೆ, ನಾವು ನಿಧಾನಕ್ಕೆ ತಿಂತಾ ಇದ್ದೀವಿ. ಇದೇ ಟಾಕೋ ದೇಸಿ ವರ್ಷನ್. ಹಂಗಲ್ಲ ಭೂಮಿ ಸ್ಟಾರ್ಟ್ ಮಾಡಬೇಕಾಗಿರೋದು. ನನ್ನ ಮದುವೆ ರೆಡಿ ಆದಮೇಲೆ ಹಿಂಗಾಗಬೇಕಾಗಿತ್ತ. ಏನಾಯ್ತು ಅಂತ ಲಾಸ್ಟಲ್ಲಿ ಹೇಳ್ತೀನಿ ರೀ ಫ್ರೆಂಡ್ಸ್ ಅಂತ. ಫುಲ್ ಬ್ಲಾಗ್ ಏನಾಯ್ತು ಗೊತ್ತಾ, ಮತ್ತೆ ಆಮೇಲೆ ನಾನು ರೆಡಿ ಆಗ್ತಾ ಇಲ್ಲ. ಇಷ್ಟೆಲ್ಲ ಕಾಣಿಸ್ತೀನಿ. ಅದೇ ಪಿನ್ನೇ ಇರಲಿಲ್ಲ.
ನಾಟ್ ಭೂಮಿ ಟೀಚಿಂಗ್ ಆಲ್ ಟ್ರೆಂಡಿ. ಅದೇ ಪ್ರಾಬ್ಲಮ್ ಅಂತೆ. ಅಲ್ಲೋಡು ಫುಲ್ ಪೂಕಿ ಆಂಟಿ ಬಿಹೇವಿಯರ್. ಅದು ಕೊರಿಯನ್ ಹಾರ್ಟ್ ಹಂಗೆ ಬರುತ್ತೆ. ಮಮ್ಮಿ ನೋಡಿದ್ರೆ ಏನಿದು ಅಂತ ಕ್ಯಾಮ್ರಾಲೆ ನಾನು ತುಂಬ ದಿವಸ ಸ್ಟೇಟಸಲ್ಲಿ ಬರೀ ಊಟನೇ ಹಾಕ್ತೀರಾ, ಆಚೆ ತಿನ್ನಲ್ಲ ಅಂತೀರಾ, ಏನಿದು? ಸುಮ್ಮನೆ ಹಾಕೋದಷ್ಟೇ, ಹಾಕೋದು ಈ ಕೈ ತೆಗಿ ಚೆನ್ನಾಗಿ ಬರ್ತಲ್ಲ. ಅಯ್ಯೋ ತಗಿಲ್ಲ. ಯಾವಳು ನಮ್ಮಮ್ಮ ಮುತ್ಕೊಳ್ಳೋಳು ಜಾಸ್ತಿ ಆಗ್ತೈತೆ. ಈಗ ನಾನು ಲಾನ್ ಎಲ್ಲ ಇಟ್ಟಿದ್ದೀನಿ ಕ್ಯಾಮ್ರಾ. ಭೂಮಿ ಹೇಳಿ, ಊಟ ಹೆಂಗಿತ್ತು? ಊಟ ತುಂಬ ಚೆನ್ನಾಗಿತ್ತು. ನನ್ನ ಫಸ್ಟ್ ಮೋಸ್ಟ್ ಫೇವ್ರೆಟ್ ಯಾವುದು ಅಂತಂದರೆ ಡೆಸರ್ಟ್ ಪಾಯಸ ಮತ್ತು ಐಸ್ ಕ್ರೀಮ್ ಇತ್ತಲ್ಲ ಅದು. ಸೊ ಡೆಸರ್ಟ್ ಪಾಯಸ ತುಂಬ ಚೆನ್ನಾಗಿತ್ತು, ಫಸ್ಟ್ ಫೇವ್ರೆಟ್. ಸೆಕೆಂಡ್ ಫೇವ್ರೆಟ್ ವಾಸ್ ಟಾಕೋ ಆ್ಯಂಡ್ ಥರ್ಡ್ ವಾಸ್ ನಮ್ಮ ಶಾವ್ಗೆ ಮತ್ತು ಚಿಕನ್ ಸಾರು. ಬಿರಿಯಾನಿನೂ ಚೆನ್ನಾಗಿತ್ತು. ಎಲ್ಲದು ಹೇಳ್ತಾ ಬಂದರೆ ಎಲ್ಲದು ಚೆನ್ನಾಗೇ ಇರುತ್ತೆ. ಸೊ ದಿಸ್ ಈಸ್ ಶೆಫ್ ಟೇಬಲ್ ಎಕ್ಸ್ಪೀರಿಯನ್ಸ್. ಒಂದು ಸತಿ ನೀವು ಇಫ್ ಯು ಆರ್ ನಾನ್ ವೆಜ್ ಪ್ರಿಯೆ ಫುಡ್ಡಿ ಇತ್ತು ಅಂತಂದರೆ ಡೆಫಿನೆಟ್ಲಿ ಟ್ರೈ ಮಾಡಬೇಕು. ಬಿಕಾಸ್ ಎಲ್ಲದನ್ನು ಟ್ರೈ ಮಾಡೋಕ್ಕೆ ನಿಮಗೆ ಸಿಗುತ್ತೆ. ಹೊಟ್ಟೆಗೆ ಔತಣ, ಕಣ್ಣಿಗೂ ಔತಣ. ಮಸ್ತಾಗಿತ್ತು, ಮಸ್ಟ್ ಟ್ರೈ. ಥ್ಯಾಂಕ್ ಯು ವೆರಿ ಮಚ್. ಹೆಂಗಿತ್ರಿ ಊಟ? ಊಟ ಚೆನ್ನಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಎಲ್ಲನೂ ಟೇಸ್ಟಿಯಾಗಿ ಎಲ್ಲ ಊಟನೂ ಚೆನ್ನಾಗಿತ್ತು. ಎಲ್ಲ ವೆರೈಟಿ ಏನಿದು ವೆರೈಟೀಸ್ ಚೆನ್ನಾಗಿತ್ತು. ಬ್ಲಾಗರ್ನೇ ಒಂದು ಕ್ವಶನ್ ಕೇಳೋಣ ಬನ್ನಿ. ಬ್ಲಾಗರ್ನ ಹೆಂಗಿತ್ರಿ ಊಟ ಸೋನು ಅವರೇ? ಊಟ ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಗಿದ್ದು ಫಿಶ್ ಚೆನ್ನಾಗಿತ್ತು. ತುಂಬ ಸಾಫ್ಟಾಗಿ ಚೆನ್ನಾಗಿತ್ತು. ಅದು ಬಿಟ್ಟರೆ ಇನ್ನೇನು ನಂಗೆ ಅದು ಪ್ರಾನ್ಸ್ ಓಕೆ, ಪ್ರಾನ್ಸ್ ನಾರ್ಮಲ್. ನನಗೆ ಪ್ರಾನ್ಸ್ ರಸಮ್ ಅಲ್ಲ ಅದು, ಕ್ರ್ಯಾಬ್ದು. ಕ್ರ್ಯಾಬ್ ರಸಮ್ ಅಂದರೆ ನನಗೆ ಕ್ರ್ಯಾಬ್ ಟು ಬಿ ಆನೆಸ್ಟ್ ನನಗೂ ಕ್ರ್ಯಾಬ್ ಇಷ್ಟ ಇಲ್ಲ. ನನಗೂ ಕ್ರ್ಯಾಬ್ ಇಷ್ಟ ಇಲ್ಲ. ಬಟ್ ಆದರೂ ಟೇಸ್ಟ್ ಮಾಡಿದೆ. ನನಗೆ ಟೇಸ್ಟ್ ಮಾಡಬೇಕು, ಆ ಫ್ಲೇವರ್ ಹೆಂಗಿರುತ್ತೆ ಅನ್ನೋದಿತ್ತು. ಒಂದು ಚೂಟ್ ತಿಂದೆ ಅಷ್ಟೇ. ಅದು ಬಿಟ್ಟರೆ ನಂಗೆ ಸ್ವೀಟ್ ಇಷ್ಟ ಆಗಿಲ್ಲ ಟು ಬಿ ಆನೆಸ್ಟ್. ಇಷ್ಟ ಆಗಿಲ್ಲ ಅಂದರೆ ಮೇ ಬಿ ಆ ತಮಿಳ್ ಕುಸಿನಲ್ಲಿ ಆ ಥರ ಇರ್ಬೋದೇನೋ. ನನಗೆ ಅಷ್ಟು ಇಷ್ಟ ಆಗಿಲ್ಲ. ಬಟ್ ಇಟ್ ವಾಸ್ ಗುಡ್. ಒನ್ ಟೈಮ್ ಎಲ್ಲ ಟೇಸ್ಟ್ ಮಾಡೋದು. ಥ್ಯಾಂಕ್ ಯು. ವೆಲ್ಕಮ್ ಟು ದ ವರ್ಲ್ಡ್. ಬೇರೆ ಏನಿದೆ? ನೀವು ರೈಟ್.
ಯಾರು ಇವೆಂಟ್ ಆರ್ಗನೈಸ್ ಮಾಡಿದ್ರು ಅವ್ರು ಗೈಸ್ ನಾವು ಎಂಥ ಚಾಲೆಂಜ್ ಅಂದರೆ ಒನ್ ಶೇಕ್ ಆರ್ಟಿಸ್ಟ್ ಒಂದೇ ಶೇಕಲ್ಲಿ ನಾವು ರೀಲ್ ಮಾಡಿ ಅದು ಆನ್ ಸ್ಪಾಟ್ ಕಾನ್ಸೆಪ್ಟು, ಆನ್ ಸ್ಪಾಟ್ ಡೈಲಾಗ್ ರೈಟಿಂಗು, ಆನ್ ಸ್ಪಾಟ್ ಡೈಲಾಗ್ ಡೆಲಿವರಿ, ಆನ್ ಸ್ಪಾಟ್ ಆ್ಯಕ್ಟಿಂಗ್ ಚಾಲೆಂಜ್. ನಮ್ಮ ಕ್ಯಾಮ್ರಾಮನ್ ಬೇಕಾದ್ರೆ ಕೇಳಿ ಪ್ರೂಫ್ ಒಳಗಡೆ ಇಬ್ರು ಕುತ್ಕೊಂಡಿದ್ದಾರೆ ಹೂ ಥಾಟ್ ವಿ ಕುಡ್ ನಾಟ್ ಡೂ ಇಟ್ ಇನ್ ಒನ್ ಟೇಕ್ ಅಂತ. ಇವಾಗ ಹೋಗಿ ಅವ್ರ ಮೇಲೆ ಬ್ರಷ್ ಇಟ್ ಆಫ್ ಹಿಂಗೆ ಬಂದಿದ್ದಷ್ಟೇ ರೆಡಿ. ಚಿನ್ನು ಎಷ್ಟೇಕ್ ತಗೊಂಡ್ವಿ? ಪರವಾಗಿಲ್ಲ ನಾನು ಹೇಳ್ಕೊಟ್ಟಂಗೆ ಮಾಡಿದ್ದೆ. ನೋಡೋಣ ಏನು ಸ್ಪಾಟಲ್ಲೇ ಡ್ರಾಮಾ, ಸ್ಪಾಟಲ್ಲೇ ಡೈಲಾಗ್, ಕಾನ್ಸೆಪ್ಟ್ ಎಲ್ಲ ಸ್ಪಾಟ್ಸ್. ಓಕೆ ನಾನು ಹೇಳ್ಕೊಟ್ಟಿದ್ದೇನೆ ತಾನೇ ಮಾಡಿದ್ದೀರ. ನಾನೇ ಹೇಳ್ಕೊಟ್ಟಿದ್ದು ಡೈಲಾಗ್ ಏನೋ ಹೇಳ್ಕೊಟ್ಟಿದ್ದೀನಿ ಬಿಡು. ರೀಲ್ ಬಂದ್ಮೇಲೆ ನೋಡು ಅಷ್ಟೇ, ರೀಲ್ ಬಂದ್ಮೇಲೆ ನೋಡೋದೆಲ್ಲ ಹೇಳ್ಬಾರ್ದು.